ಇವತ್ತು ಕನ್ನಡ ಯುವ ಜಾಗೃತಿ ವೇದಿಕೆ ಕಡೆಯಿಂದ ನಮ್ಮ ಒಂದು ಪುಣ್ಯ ಅನ್ಕೋಬೇಕು, ಏನು ನಮಗೊಂದು ಆನಿ ಬಲ ಬಂದೈತೆ ಅಂದ್ಕೋಬೇಕು ಗೊತ್ತಿಲ್ಲ. ಇವತ್ತು ನಮ್ಮ ಒಂದು ಕನ್ನಡ ಯುವ ಜಾಗೃತಿ ವೇದಿಕೆಗೆ ಒಂದು ಮುತ್ತು ಅಂದ್ರ ಕಡಿಮೆನೆ, ಒಂದು ಗುಡ್ಡ ನಮ್ಮ ಜೊತೆಗೆ ಸೇರಿದೆ ಅಂತ ಹೇಳಿದ್ರು ಕಡಿಮೆನೆ. ಇವತ್ತು ಒಂದು ನಮ್ಮ ಈ ಒಂದು ಕನ್ನಡ ಯುವ ಜಾಗೃತಿ ವೇದಿಕೆಗೆ ವಿಷ್ಣು ತೀರ್ಥ ಜೋಶಿಯವರು ನಮ್ಮ ಈ ಕನ್ನಡ ಯುವ ಜಾಗೃತಿ ವೇದಿಕೆಗೆ ಗೌರವ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಅವರಿಗೆ ನಾನು ಈ ಒಂದು ಕನ್ನಡ ಯುವ ಜಾಗೃತಿ ವೇದಿಕೆ ಕಡೆಯಿಂದ ಅವರಿಗೆ ಬರಮಾಡಿಕೊಂಡು ಅವರಿಗೆ ಶಾಲನ್ನು ಒದಿಸಿ ಅವ್ರಿಗೆ ಬರಮಾಡ್ಕೊಳ್ಬೇಕಂತೇಳಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಕೇಳ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಶಕ್ತಿ ನಮ್ಮಲ್ಲಿ ಬಂದಿದೆ. ತುಂಬ ಹೃದಯದ ಸ್ವಾಗತ ಸರ್. ತಾವೊಂದು ಈ ಒಂದು ವೇದಿಕೆಗೆ ಸೇರಿದ್ದೀರಾ. ನಮಗೊಂದು ವೇದಿಕೆಗೆ ಬಲ ಬಂದಿದೆ. ತಾವು ತಮ್ಮಂಥ ಒಂದು ವ್ಯಕ್ತಿಗಳು ನಮಗೆ ಬೇಕು, ತಮ್ಮ ಒಂದು ಸಾಥ್ ಕೂಡ ನಮಗೆ ಬೇಕಂತೇಳಿ ಈ ಒಂದು ಕಾರ್ಯಕ್ರಮಗಳು ಕೇಳ್ಕೊಳ್ತಾ ತಮಗೆ ಒಂದು ಆದೇಶ ಪತ್ರ ನಮ್ಮ ರಾಜ್ಯಾಧ್ಯಕ್ಷರು ಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಕಾರ್ಯಕ್ರಮ ಕುರಿತು ಒಂದು ತಮ್ಮ ಎಲ್ಲ ಒಂದು ಹಿತನುಡಿಗಳನ್ನು ಹೇಳ್ಬೇಕಂತೇಳಿ ಅವರಲ್ಲಿ ಒಂದು ನಮ್ಮ ಎಲ್ಲರ ಬೇಡಿಕೆ ಅಂತ. ಇದು ಯುವಕರಿಂದ ಯುವಕರಿಗೋಸ್ಕರ ಉತ್ತಮ ಸಮಾಜಕ್ಕಾಗಿ ಅಂತ ಟ್ಯಾಗ್ಲೈನ್ ಅನ್ನ ಕೊಟ್ಟಿದ್ದಾರೆ ನಮ್ಮ ಅಲಿ ಸಾಹೇಬರು. ಹಾಗಾಗಿ ನಾವೆಲ್ಲ ಯುವಕರು ಇವತ್ತು ಸೇರಿದ್ದೀವಿ. ನಮ್ಮ ದಳಪತಿ ಸರ್ ಹೇಳಿದ್ರು ಇವತ್ತು ನಮಗೆ ಆನೆ ಬಲ ಬಂತಂತ. ಅದಕ್ಕೊಂದು ಸಣ್ಣ ಕತೆ ಹೇಳ್ಬಿಡ್ತೀನಿ. ಒಂದು ರಾಮ ಸೇತುವೆ ಕಟ್ಟಬೇಕಾದ್ರೆ ವಾನರ ಸೇನೆ ಎಲ್ಲವೂ ಜೊತೆಗಿದ್ವಂತೆ. ಅವು ಶಕ್ತಿ ಪ್ರಕಾರ ಅವ್ರವ್ರ ಕಲ್ಲು ಜೋಡಿಸ್ತಾ ಹೋದ್ರೆ ರಾಮಗೆ ಪ್ರತಿಯೊಂದು ಪ್ರಾಣಿಗಳು ಸಹಾಯ ಮಾಡ್ಬೇಕನ್ನೋ ಮನಸ್ಥಿತಿ ಇತ್ತು. ದೊಡ್ಡ ದೊಡ್ಡ ಪ್ರಾಣಿಗಳು ಕಲ್ಲುಗಳನ್ನ ಎತ್ತವೆ, ಅದಾಯ್ತು. ಅಳಿಲುಗೆ ಮನಸ್ಸು ಬಂತು, ನಾನೇನಾದ್ರೂ ರಾಮಗೆ ಸೇವೆ ಮಾಡಬೇಕು. ಅಳಿಲ್ ಕೈಲಿ ಏನಾಗುತ್ತೆ ಪಾಪ, ಅದು ಹೋಯ್ತಂತೆ. ಇಲ್ಲ ನನ್ನ ಕರ್ಕರಿ ಇದ್ರೊಳಗೆ, ನನ್ನ ಕರ್ಕರೆ. ಅವಾಗ ಅದನ್ನ ನಿನ್ ಕಡೆ ಏನಾಗುತ್ತೆ ಅಂತ ವಾನರ ಸೇನೆ ಎಲ್ಲ ಅದನ್ನ ರಿಜೆಕ್ಟ್ ಮಾಡಿದ್ರು. ಆ ಕಲ್ಲು ಜೋಡಿಸಿರ್ಬೇಕಾದ್ರೆ ಅದು ಅಳಿಲ್ ಏನ್ ಹೇಳುತ್ತಂತೆ, ಒಂದು ಮರಳಲ್ಲಿ ಉರುಳೋದು, ಮೊದಲು ನೀರಲ್ಲಿ ಮುಳುಗೋದು, ಮರಳಲ್ಲಿ ಉರುಳೋದು, ಇವ್ರು ಹಾಕಿದ್ಮೇಲೆ ಬಂದು ಮೈ ಜಾಡಿಸ್ತಿತ್ತಂತೆ. ಅದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರಂತೆ ರಾಮಚಂದ್ರ ಇವರು. ಅಂದ್ರೆ ನಮ್ಮ ಆ ಸಾಮರ್ಥ್ಯಕ್ಕೆ ತಕ್ಕಂಗೆ ನಾವು ಕೆಲಸ ಮಾಡಬೇಕು ಅನ್ನೋದನ್ನ ಆಗಿನ ಅಳಿಲು ಸೇವೆ ಅಂತ ಯಾಕಂತಾರಂತಂದ್ರೆ, ನಾವು ದೊಡ್ಡ ಕೆಲಸ ಮಾಡ್ಲಿಕ್ಕೆ ಅದಕ್ಕೊಂದು ಸಪೋರ್ಟಿವ್ ಆಗಿರ್ಬೇಕು. ನೀವೆಲ್ಲ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಿ, ನಾನು ಅದರಲ್ಲಿ ಅಳಿಲು. ನೀವು ರಾಮ ಸೇತುವೆ ಕಟ್ಟುವಲ್ಲಿ ನಾನೊಬ್ಬ ಅಳಿಲಾಗಿ ಕೆಲಸ ಮಾಡ್ತೇನೆ. ನಾನು ಈ ಕನ್ನಡ ಚಿತ್ರರಂಗದಲ್ಲಿ ಇರೋದಕ್ಕೂ ಕನ್ನಡ ಸಿನಿಮಾಗಳನ್ನು ಸಾಲಾಗಿ ಧಾರ್ಮಿಕ ಸಿನಿಮಾಗಳನ್ನ ಇವರು ಅಲಿಯವರ ಸಹಕಾರದಿಂದನೂ ಅಧಿಕೃತವಾಗಿ ಬಂದಿದ್ದಿಲ್ಲ, ಬಟ್ ನಮ್ಗೆ ಯಾವಾಗ್ಲೂ ಕನ್ನಡ ಸಿನಿಮಾಗೆ ಇವರು ಸಹಕಾರ ಕೊಟ್ಟಿದ್ದಾರೆ ಈ ಟೀಮು. ಈ ಮುಂದಿನ ನವೆಂಬರ್ನಲ್ಲಿ ನಮ್ಮ ಭಾಷೆ ನಮ್ಮ ಕನ್ನಡ ಅಂತಕ್ಕಂಥ ಸಿನಿಮಾ ಕನ್ನಡ ನಾಡು ನುಡಿಗಾಗಿಯೇ ಮತ್ತು ಕನ್ನಡ ಶಾಲೆಗಳಿಗಾಗಿ ಅದನ್ನ ರಿಲೀಸ್ ಆಗ್ತಾ ಇದೆ. ಈಗ ನನಗೆ ಆನೆ ಬಲ ಬಂತಂತ ನಾನು ಅದನ್ನು ಭಾವಿಸ್ತೀನಿ. ಹಾಗಾಗಿ ಎಲ್ಲರೂ ಸೇರಿ ನೀರು, ನೆಲ, ಜಲ, ನಮ್ಮ ಕನ್ನಡ ತಾಯಿ ಎಲ್ಲೇ ಏನಾದ್ರೂ ಅದಕ್ಕೆ ಬಂತಂದ್ರೆ ನಾವೆಲ್ಲ ಒಂದೇ ತಾಯಿಯ ಮಕ್ಕಳಂತೆ, ದಳಪತಿಯವರ ನೇತೃತ್ವದಲ್ಲಿ, ಅಲಿಯವರ ನೇತೃತ್ವದಲ್ಲಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಅದನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡೋಣ. ನಮ್ಮ ಕರ್ನಾಟಕದ ಗೌರವ ಉಳಿಸೋಣ. ಕನ್ನಡ ಯಾವಾಗಲೂ ಮೆರಿಬೇಕು, ಕನ್ನಡ ಯಾವಾಗಲೂ ಬೆಳಿಬೇಕು. ಕನ್ನಡದ ತೇರು ನಾವೆಲ್ಲ ಮಕ್ಕಳು ಸೇರಿ ಎಳಿಬೇಕು ಅಂತಕ್ಕಂಥ ಮಾತನ್ನ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಇಡೀ ಜಗತ್ತನ್ನ ತೋರಿಸಿರುವಂತ ವಿಷ್ಣು ತೀರ್ಥ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಯಾಕಂದ್ರೆ ಹೇಳ್ಬೇಕಂದ್ರೆ ರಾತ್ರಿವರೆಗೂ ಭಾಷಣ ಆಗುತ್ತೆ. ಆ ಭಾಷಣ ಅಚ್ಚುಕಟ್ಟಾಗಿ ಚುಕ್ಕೆಯಂತೆ ತೋರಿಸಿ ಅಳಿವಿಲ್ಲಂದ ತಮ್ಮ ಸಾಮರ್ಥ್ಯನ ತೋರಿಸ್ಲಿಲ್ಲ. ನಾನು ಅಳಿವು ಅಂತ ಹೇಳಿದ್ರು, ತಾವು ಆನೇನೆ ಅಳಿವಿಲ್ಲ ಅಂತ ತೋರಿಸ್ಕೊಟ್ರು. ಅಂತ ಮಹಾನ್ ವ್ಯಕ್ತಿ ನಮ್ಮ ಜೊತೆಗೆ ಇವತ್ತು ಸೇರಿದ್ದಾರೆ. ನಮ್ಮ ಈ ಸಂಘಟನೆಗೆ ಒಂದು ಬಲ ಬಂದಿದೆ. ಇನ್ನೂ ಹೆಚ್ಚಿನ ಪದಾರ್ಥಗಳು ಇವತ್ತು ಸೇರ್ಪಡೆಗೊಳ್ತಾ ಇದ್ದಾರೆ. ತಮ್ಮೆಲ್ಲರ ಸಹಕಾರ, ತಮ್ಮೆಲ್ಲರ ನಿಷ್ಠೆ ನಮ್ಮ ಜೊತೆ ಹಿಂಗೆ ಇರಲಿ ಅಂತೇಳಿ ನಾ ಎಲ್ಲರೂ ಕೇಳ್ಕೊತಾ ಎಲ್ಲರೂ ಇನ್ನೂ ಸೇರ್ಪಡೆ ಮಾಡೋದಿದೆ. ತಾವು ನಮ್ಮೆಲ್ಲರ ಜೊತೆ ಸಹಕಾರ ಮಾಡ್ಬೇಕಂತ ವಿನಂತಿ. ಅಮಿತ್ ಜಾಧವ್ ಗೌರವ ತಾಲೂಕು ಸದಸ್ಯರಾಗಿ ಸೇರ್ಪಡೆಗೊಂಡಿದ್ದು ಅವರಿಗೆ ನಮ್ಮ ರಾಜ್ಯತೆಗೂ ಸೇರ್ಪಡೆ ಮಾಡ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಕಳಿಸಿರುವಂತ ಸೈಯದ್ ಮೆಹಬೂಬ್ ಖಾದ್ರಿ ಅವರು ನಮ್ಮ ಈ ಒಂದು ಸಂಘಟನೆಗೆ ತಾಲೂಕು ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ನಮ್ಮ ಅಧ್ಯಕ್ಷರು ಸಂಘಟನೆ ನೇಮಕಾತಿ ಆದೇಶ ಪತ್ರ ಕೊಡ್ಬೇಕಂತ ಅವ್ರಿಗೆ ಕೇಳ್ಕೊಳ್ತಾ ಇದ್ದಾರೆ. ಗೌರವ ಅಧ್ಯಕ್ಷರೇ, ನಿಮ್ ಕೈ ಕಂಟಿನ್ಯೂ ಇರ್ಬೇಕೀಗ.
ನಮ್ಮ ಅಮ್ಮನ ಕೈ ಇದ್ದಂಗೆ. ತಾಲೂಕು ಸದಸ್ಯರಾಗಿ ನೇಮಕಗೊಂಡಿದ್ದಾರೆ. ಅವರು ಕೂಡ ಒಂದು ಹಾಲು ಜೋಡಿಸಿ ಆದೇಶ ಪತ್ರ ಕೊಟ್ಟು ಅವರಿಗೆ ಬರಮಾಡಿಕೊಡ್ಬೇಕು ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರೇ ಕೇಳ್ಕೊತಾ ಇದ್ದಾರೆ. ಹುಸೇನ್ ಸಾಬ್ ನಮ್ಮ ಹಿರಿಯರು ಮತ್ತು ಈ ಒಂದು ಸಂಘಟನೆ ತಮ್ಮ ಸ್ವಯಂ ಪ್ರೇರಿತವಾಗಿ ಬಂದಿದ್ದಾರೆ. ಅವರು ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಆದೇಶ ಪತ್ರ ನೀಡಿ ಬರಮಾಡಿಕೊಡ್ಬೇಕಂತ ಕೇಳ್ಕೊತಾ ಇದ್ದಾರೆ. ರಜಾಕ್ ಸಾಬ್ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅವ್ರಿಗೆ ಕೂಡ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಗೌರವ ಅಧ್ಯಕ್ಷರು ಅವ್ರು ಬರಮಾಡಿಕೊಡ್ಬೇಕು ಈ ಒಂದು ಆದೇಶ ಪತ್ರ. ಅವರು ಕೂಡ ತಾಲೂಕು ಸದಸ್ಯರಾಗಿ ನೇಮಕಗೊಂಡಿರ್ತಾರೆ. ಕೂಡ ತಾಲೂಕು ಸದಸ್ಯರಾಗಿ ನೇಮಕಗೊಂಡಿರ್ತಾರೆ. ಅವರಿಗೂ ಕೂಡ ಆದೇಶ ಪತ್ರ ಕೊಟ್ಟು ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು, ತಾಲೂಕು ಮಹಿಳಾ ಅಧ್ಯಕ್ಷರು ಮತ್ತು ರಾಜ್ಯ ಸದಸ್ಯರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಬಂದು ಅವರಿಗೆ ಆದೇಶ ಪತ್ರ ಕೊಡ್ಬೇಕಂತ ಕೇಳ್ಕೊತಾ ಇದ್ದೀವಿ. ತಾಲೂಕು ಅಧ್ಯಕ್ಷರಾದ ಸೈಯದ್ ಮೆಹಬೂಬ್ ಖಾದ್ರಿ ಅವರು ಮಾತಾಡ್ಬೇಕಂತ ಕೇಳ್ಕೊತಾ ಇದ್ದೀವಿ. ಕನ್ನಡ ಯುವ ಜಾಗೃತಿ ವೇದಿಕೆ ಅಲ್ಲಿರ್ತಕ್ಕಂಥ ರಾಜ್ಯ ಅಧ್ಯಕ್ಷರು ಮತ್ತು ಗೌರವ ಅಧ್ಯಕ್ಷರು ಮತ್ತು ರಾಜ್ಯ ಕಾರ್ಯದರ್ಶಿಗಳಿಗೆ ಎಲ್ಲರಿಗೂ ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಹಾಗೂ ನಮಸ್ಕಾರವನ್ನು ಸಲ್ಲಿಸ್ತೇನೆ. ಏನಂದ್ರೆ ಇವತ್ತು ನಮ್ಮನ್ನ ಒಂದು ಈ ಸಂಘಟನೆಯಲ್ಲಿ ಈ ಚಾಲಕರ ಕನ್ನಡ ಯುವ ಜಾಗೃತಿ ವೇದಿಕೆಯಲ್ಲಿ ತಾಲೂಕು ಅಧ್ಯಕ್ಷನಾಗಿ ಆಯ್ಕೆ ಮಾಡಿ ನನಗೆ ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೂ ತಮ್ಮ ಈ ವೇದಿಕೆಗೂ ಸದಸ್ಯರಿಗೆ, ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಗೌರವ ಅಧ್ಯಕ್ಷರಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸಲ್ಲಿಸುತ್ತೇನೆ. ವಿಷ್ಣು ತೀರ್ಥ ಅವರು ಏನು ಗೌರವ ಅಧ್ಯಕ್ಷ ಆಗಿ ಆಯ್ಕೆ ಆಗಿದ್ದಾರೆ. ಒಂದು ಕರ್ನಾಟಕದ ಹೆಮ್ಮೆ ಅವರು, ಒಂದು ಒಳ್ಳೆ ಕಲಾವಿದರು. ಇವತ್ತು ಅವರು ನಮ್ಮ ಸಂಘಟನೆಗೆ ಬಂದು ಬಹಳ ಹೆಮ್ಮೆಯ ವಿಷಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಎಲ್ಲ ಸದಸ್ಯರು ನನಗೆ ಬಹಳ ಅಂದರೆ ಬಹಳ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಯಾವುದನ್ನ ಈ ಹೋರಾಟ ಇರಲಿ, ಏನ ನಾಡು ನುಡಿ ಮತ್ತು ಕನ್ನಡಕ್ಕಾಗಿ ಏನನ್ನ ಹೋರಾಟ ಇರಲಿ, ನಮ್ಮ ಜೊತೆಗೆ ನಿಂತು ನನ್ನ ಸಾಥ್ ಕೊಡ್ತಾರಂತ ಈ ಸಂದರ್ಭದಲ್ಲಿ ನಾನು ವಿಶ್ವಾಸ ವ್ಯಕ್ತಪಡಿಸಿ ನನ್ನ ಮಾತನ್ನ ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.